ಎಲ್ರಿಗೂ ನಮಸ್ಕಾರ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮಲೆನಾಡು ಕಲೆ ಸಂಸ್ಕೃತಿ ಒಂದು ನೆಲೆವೀಡಾಗಿದೆ. ಅದೇ ಹಿನ್ನೆಲೆಯಲ್ಲಿ ನಮ್ಮ ಕಾಲೇಜಿನಲ್ಲಿ ಕಳೆದ 15 ವರ್ಷಗಳಿಂದ ಒಂದು ಸಂಸ್ಕೃತಿಯ ಉತ್ಸವ ನಡೀತಾ ಬಂದಿದೆ. ಅದರ ಭಾಗವಾಗಿ ಇವತ್ತು ಸಹ್ಯಾದ್ರಿ ಸಿರಿ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಈ ಸಹ್ಯಾದ್ರಿ ಸಿರಿ ಅನ್ನುವಂಥ ಒಂದು ಸಾಂಸ್ಕೃತಿಕ ಉತ್ಸವದಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದ 16 ವ್ಯಾಪ್ತಿಯ ಬೇರೆ ಬೇರೆ ಕಾಲೇಜುಗಳಿಂದ 16 ತಂಡಗಳು ಬೇರೆ ಬೇರೆ ರೀತಿಯ ಒಂದು ಸಾಂಸ್ಕೃತಿಕ ವೈವಿಧ್ಯವನ್ನ ನಮ್ಮ ಈ ಉತ್ಸವದಲ್ಲಿ ಅವರು ಪ್ರಸ್ತುತಪಡಿಸಲಿದ್ದಾರೆ. ಈ ಕಲೆಗಳ ಈ ಸಂಸ್ಕೃತಿ ಉತ್ಸವವನ್ನು ಮಾಡುವಂತ ಉದ್ದೇಶ ಏನು ಅಂತ ಹೇಳಿದ್ರೆ, ಒಂದು ಭಾರತದ, ಕರ್ನಾಟಕದ ಮತ್ತು ಮಲೆನಾಡಿನ ಸಾಂಸ್ಕೃತಿಕ ವೈವಿಧ್ಯವನ್ನ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಮೆರವಣಿಗೆ MRS ವೃತ್ತದಿಂದ ಕಾಲೇಜಿನವರೆಗೆ ಇಲ್ಲೆಲ್ಲ ಬಂದಿರುವಂತ ಎಲ್ಲ ತಂಡಗಳು ತಮ್ಮ ಒಂದು ಕಲೆಯನ್ನ ಪ್ರದರ್ಶಿಸ್ತಾ ಅವರು ಒಂದು ಮೆರವಣಿಗೆಯಲ್ಲಿ ಸಾಕ್ತಾರೆ. ನಂತರ ಅವರು ಅವುಗಳ ಸ್ಪರ್ಧೆಯಲ್ಲಿ ವಿಜೇತರಾದಾಗ ನಾವು ಪ್ರಶಸ್ತಿ ಪತ್ರವನ್ನ ಕೊಡ್ತೀವಿ. ನಾವು ಸಿರಾಜ್ ಅಹಮದ್, ಪ್ರಾಚಾರ್ಯರು, ಸಹ್ಯಾದ್ರಿ ಕಲಾ ಕಾಲೇಜ್. ಒಳಗೆ ಬಾ ಯಾತ್ರಿಕನೇ, ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಶಿಲೆಯಲ್ಲವೇ ಗುಡಿಯು ಕಲೆಯ ಬಲೆಯೋ, ಕಂಬನಿಯ ಮಾಲೆಯನು ಎದೆಯ ಬಟ್ಟಲೊಳಿಟ್ಟು ಧನ್ಯತೆಯ ಕುಸುಮಗಳ ಅರ್ಪಿಸಿಲ್ಲಿ. ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಶಿಲೆಯಲ್ಲವೇ ಗುಡಿಯು ಕಲೆಯ ಬಲೆಯೋ, ಗಂಟೆಗಳ ದನಿಯಿಲ್ಲ, ಜಾಗಟೆಗಳಿಲ್ಲ, ಕರ್ಪೂರದಾರತಿಯ ಜ್ಯೋತಿಯಿಲ್ಲ. ಭಗವಂತನಾನಂದ ರೂಪುಗೊಂಡಿಹುದಿಲ್ಲಿ, ರಸಿಕತೆಯ ಕಡಲುಕ್ಕೆ ಹರಿಯುವುದಿಲ್ಲಿ. ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ. ಶಿಲೆಯಲ್ಲವೇ ಗುಡಿಯು ಕಲೆಯ ಬಲೆಯೋ, ಪಾಸಾಗಿ ಪ್ರತಿ ವರ್ಷದಂತೆ ನಮ್ಮ ಕಾಲೇಜಿನ ಸಹ್ಯಾದ್ರಿ ಕಲಾ ಕಾಲೇಜಿನ ಪಠ್ಯೇತರ ಚಟುವಟಿಕೆಗಳ ವಿಭಾಗದಿಂದ ಸಾಂಸ್ಕೃತಿಕವಾದ ಸ್ಪರ್ಧೆಯನ್ನು ಸಹ್ಯಾದ್ರಿ ಸಿರಿ ಎನ್ನುವ ಹೆಸರಿನಡಿಯಲ್ಲಿ ಆಯೋಜನೆ ಮಾಡಿದ್ದೆವು. ಈ ಕಾರ್ಯಕ್ರಮಕ್ಕೆ ಕುವೆಂಪು ವಿಶ್ವವಿದ್ಯಾಲಯದ ವ್ಯಾಪ್ತಿಗೊಳಪಟ್ಟಿರುವಂಥ ಎಲ್ಲ ಪದವಿ ಕಾಲೇಜುಗಳು ಮತ್ತು BEd ಕಾಲೇಜಿನ ವಿದ್ಯಾರ್ಥಿಗಳು ಸುಮಾರು 20 ಕಾಲೇಜುಗಳಿಂದ ತಂಡಗಳು ಆಗಮಿಸಿವೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ಜನಪದ ನೃತ್ಯ, ಸಮೂಹ ನೃತ್ಯ, ಜನಪದ ಗೀತೆ, ಭಾವಗೀತೆ, ಹಾಗೆಯೇ ಇತರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂಥ ವಿದ್ಯಾರ್ಥಿಗಳಿಗೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನು ಕೊಡಲಾಗುತ್ತದೆ. ಸಮಗ್ರವಾದ ಪ್ರಶಸ್ತಿಯನ್ನು ಪಡೆದಂಥ ತಂಡಕ್ಕೆ ವಿಶೇಷವಾಗಿ ಕಾಲೇಜಿನ ವತಿಯಿಂದ ಸಮಗ್ರ ಪ್ರಶಸ್ತಿಯನ್ನು ವಿತರಿಸಲಾಗಿದೆ.
ಹಾಗಾಗಿ ಈ ಕಾಲೇಜಿನಲ್ಲಿ ಭಾಗವಹಿಸಿರುವಂತ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ ಮತ್ತು ನಮ್ಮ ಕಾಲೇಜಿನ ಎಲ್ಲ ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆ, ಅಧ್ಯಾಪಕೇತರ ವರ್ಗದವರಿಗೆ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕಾಗಿ ಅವರಿಗೆ ಪಠ್ಯೇತರ ಚಟುವಟಿಕೆ ವಿಭಾಗದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಕುವೆಂಪು ವಿಶ್ವವಿದ್ಯಾಲಯದ ಸಹ್ಯಾದ್ರಿ ಕಾಲೇಜು ತುಂಬ ದೊಡ್ಡ ಪರಂಪರೆ ಇರುವ ಕಾಲೇಜು. ಈ ಕಾಲೇಜು ಸುಮಾರು 80 ವರ್ಷಗಳು ಕಳೆದಿವೆ ಸ್ಥಾಪನೆಯಾಗಿ. ಪಠ್ಯಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಮಾಡ್ತಾ ಬರುವಂಥದ್ದು ವಿದ್ಯಾರ್ಥಿಗಳಿಗೆ ಸದಾ ಕ್ರಿಯಾಶೀಲವಾಗಿ ಇರಿಸೋದಕ್ಕೆ ಇದೊಂದು ಉತ್ತಮವಾದ ಕಾರ್ಯಚಟುವಟಿಕೆ ಅಂತ ನಾವು ಭಾವಿಸಿದ್ದೇವೆ. ಹಾಗಾಗಿ ಪ್ರತಿ ವರ್ಷವೂ ಕೂಡ ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆಯಲ್ಲಿ ಈ ರೀತಿ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡಿಸ್ತಾ ವಿವಿಧ ಕಾಲೇಜುಗಳಿಂದ ಸ್ಪರ್ಧೆಗಳನ್ನು ಕರೆಸಿ ಈ ಸ್ಪರ್ಧೆಗಳನ್ನು ಮಾಡುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಒಂದು ಸ್ಪೋರ್ಟಿವ್ ಆದ ಮನಸ್ಥಿತಿ ಉಂಟಾಗುತ್ತೆ. ಜೊತೆಗೆ ಅವರು ಕ್ರಿಯಾಶೀಲರಾಗ್ತಾರೆ ಅಂತ ಹೇಳ್ಬೋದು. ಈ ಮೂಲಕ ಸಹ್ಯಾದ್ರಿ ಕಾಲೇಜಿನಲ್ಲಿ ಈಗ ಒಂದು ಸಾಹಿತ್ಯಿಕವಾದ ಪರಂಪರೆ ಇದೆ, ಹಾಗೆಯೇ ರಾಜಕೀಯ ಪರಂಪರೆ ಇದೆ ಈ ಕಾಲೇಜಿಗೆ, ಸಾಂಸ್ಕೃತಿಕ ಪರಂಪರೆ ಇದೆ. ಇಲ್ಲಿಂದ ಅನೇಕ ಜನ ಕಲಾವಿದರು ಕರ್ನಾಟಕದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿರುವಂಥ ಕಲಾವಿದರು ಈ ಕಾಲೇಜಿನಲ್ಲಿದ್ದಾರೆ. ಶಿವಮೊಗ್ಗ ಸುಬ್ಬಣ್ಣ, BK ಸುಮಿತ್ರಬಾಯಿ ಅಂತವರು, ಕವಿರಾಜ್ ಅಂತಹ ಕಲಾವಿದರು ಸಿನಿಮಾ ಮತ್ತು ಸಂಗೀತ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದವರಿದ್ದಾರೆ. ಅಷ್ಟಲ್ಲದೆ ರಂಗಭೂಮಿಯಿಂದ ಹೋದ ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿ ಕಲಾವಿದರಿದ್ದಾರೆ, ಸಿನಿಮಾ ಕ್ಷೇತ್ರದಲ್ಲಿ ದುಡಿತಾ ಇದ್ದಾರೆ. ಅಷ್ಟೇ ಅಲ್ಲದೆ ಬೇರೆ ಬೇರೆಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥ NSDಗೆಲ್ಲ ಹೋಗಿರುವಂತಹ ವಿದ್ಯಾರ್ಥಿಗಳು ಈ ಕಾಲೇಜಿನಲ್ಲಿದ್ದಾರೆ. ಸೊ ಅವರಿಗೆ ಇದೊಂದು ವೇದಿಕೆ, ಪೂರಕವಾಗಿ ಇರುವಂಥ ವೇದಿಕೆ ಆಗಿದೆ ಅಂಥೇಳಿ ನಾವು ಭಾವಿಸ್ಬೋದು. ಡಾಕ್ಟರ್ GK ಪ್ರೇಮ, ಕನ್ನಡ ವಿಭಾಗ ಅಧ್ಯಾಪಕರು. ಕೊಳ್ಳಂತೆ ಬರಲ್ಲ, ಸಾಕಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಆಗ್ತಾ ಇರುತ್ತೆ. ಸಾಕಷ್ಟು ತಿರುವುಗಳು ನನ್ನ ಜೀವನದಲ್ಲೂ ಆಗಿ ನಾನು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ನಲ್ಲಿ ನನ್ನ ಓದನ್ನು ಮುಗಿಸಿ ತದನಂತರ ಸುಮಾರು 5 ವರ್ಷಗಳ ಕಾಲ ನಾನು ಗೋವಾದಲ್ಲಿ ಕಂಪ್ಯೂಟರ್ ರಿಲೇಟೆಡ್ ಜಾಬ್ನಲ್ಲಿ ಕೂಡ ಇದ್ದೆ. ತದನಂತರ ಮತ್ತೆ ನಾನು ತಿರುಗಿ ಬಂದಿದ್ದು ಇದೇ ನನ್ನ ಕಲಾ ಜೀವನಕ್ಕೆ. ಇದೊಂದು ಕನಸಾಗಿತ್ತು. ಒಂದು ಹಂತದಲ್ಲಿ ನನಸಿನ ಹಾದಿಯಲ್ಲಿ ನಾನಿವತ್ತಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಕಲಾ ವಿಭಾಗದಲ್ಲಿ ಓದೋರಿಗೆ ಸಮಯ ಹೆಚ್ಚಿನದಾಗಿ ಸಿಗತ್ತೆ, ಸೈನ್ಸ್ ವಿಭಾಗದಷ್ಟು ಆಗಲ್ಲ. ಹಾಗಾಗಿ ಎಷ್ಟೋ ವಿದ್ಯಾರ್ಥಿಗಳಲ್ಲಿ ಅದ್ಭುತವಾದಂಥ ಪ್ರತಿಭೆಗಳಿರುತ್ತೆ, ಹುಟ್ಟು ಪ್ರತಿಭೆಗಳು. ಅದನ್ನು ಅವರು ಕಂಡುಕೊಂಡಿರೋದಿಲ್ಲ, ಅಥವಾ ತಂದೆ ತಾಯಿ ಗುರುತಿಸುವಂಥ ಪ್ರಯತ್ನವನ್ನು ಮಾಡಬೇಕು, ಅಥವಾ ಕಾಲೇಜಿನಲ್ಲಿ ಅವರ ಸ್ಕೂಲ್ ಲೈಫ್ನಲ್ಲಿ ಅದನ್ನು ಕಂಡುಹಿಡಿಯುವಂಥ ಪ್ರಯತ್ನವನ್ನು ಮಾಡಿದಾಗ ಅವರಲ್ಲಿರುವಂಥ ಕಲೆ ಬೆಳವಣಿಗೆ ಆಗುತ್ತೆ, ಅಥವಾ ಅವರನ್ನೇ ಅವರು ಕಂಡುಕೊಳ್ಳುವಂತಹ ಒಂದು ಸಾಧ್ಯತೆಗಳು ಬೇಕಾದಷ್ಟು ಇರುತ್ತೆ. ಹಾಗಾಗಿ ನಿಮ್ಮಲ್ಲಿರುವಂಥ ಪ್ರತಿಭೆಗಳನ್ನು, ಅದರಲ್ಲಿಯೂ ಕಲಾ ವಿಭಾಗದಲ್ಲಿ ಓದ್ತಾ ಇರೋವರಿಗೆ ಸಮಯದ ಸಾಕಷ್ಟು ಎಲ್ಲ ಅವಶ್ಯಕತೆ ಇದೆ. ನಿಮಗೆ ಸಾಕಷ್ಟು ಸಮಯ ಸಿಗೋದರಿಂದ ಅದನ್ನು ಅತ್ಯಂತ ಪರಿಪೂರ್ಣವಾಗಿ ಬಳಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ನಿಮ್ಮ ಕಲೆಯ ಮೂಲಕ ಇಡೀ ಜಗತ್ತನ್ನು ಗೆಲ್ಲಬಹುದು ನೀವು ಅಂತ ಹೇಳ್ತಾ, ಇವತ್ತಿನ ದಿನ ಒಂದು ಹಾಡನ್ನು ಕೂಡ ಹಾಡಿ ಅಂತ ಹೇಳಿದ್ದಾರೆ. ಇದ್ರ ಜೊತೆ ಇನ್ನೊಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಇತ್ತೀಚೆಗಷ್ಟೇ ಒಬ್ಬರು ನನಗೊಂದು ಸಾಂಗನ್ನು ಕಳಿಸಿದರು. ಆ ಸಾಂಗ್ ರೆಕಾರ್ಡ್ ಆಗಿದ್ದು ಹೇಗೆ ಅಂತಂದರೆ AI ಸುನೋ ಸಾಫ್ಟ್ವೇರಿಂದ ಆ ಹಾಡು ರೆಕಾರ್ಡ್ ಆಗಿತ್ತು. ಒಂದು ಕಡೆ ತಂತ್ರಜ್ಞಾನದ ಸಾಕಷ್ಟು ಬೆಳವಣಿಗೆ ಇದೆ, ಆದರೆ ಅಷ್ಟೇ ಒಂದಷ್ಟು ಕಲಾ ವಿಭಾಗಕ್ಕೆ ಹೊಡೆತವೂ ಕೂಡ ಇದೆ. ಇವೆರಡನ್ನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಬೇಕಾಗತ್ತೆ. ಹಾಗಾಗಿ ನಮ್ಮತನವನ್ನು, ನಮ್ಮ ವ್ಯಕ್ತಿತ್ವ ವಿಕಸನವನ್ನು, ನಮ್ಮ ಕಲೆಯನ್ನು, ನಮ್ಮ ಸಾಧನೆಯನ್ನು ಸದಾ ಜಾರಿಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತಾ ಒಂದು ಭಾವಗೀತೆಯನ್ನು ನಾನು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀನಿ. ಬಹುಶಃ ಇಲ್ಲಿ ಅತ್ಯಂತ ಪ್ರಸ್ತುತ ಅಂತಲೂ ನಾನು ಭಾವಿಸ್ತೀನಿ ಈ ಗೀತೆ. ಕುವೆಂಪು ಅವರ ವಿರಚಿತ, ಮೈಸೂರು ಅನಂತಸ್ವಾಮಿಯವರ ಸಂಗೀತ ನಿರ್ದೇಶನದ ಬಾಗಿಲುಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ.
ಯಾತ್ರಿಕನೇ ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಶಿಲೆಯಲ್ಲವೇ ಗುಡಿಯು ಕಲೆಯ ಬಲೆಯೋ ಕಂಬನಿಯ ಮಾಲೆಯನು ಎದೆಯ ಬಟ್ಟಲೊಳಿಟ್ಟು ಧನ್ಯತೆಯ ಕುಸುಮಗಳ ಅರ್ಪಿಸಿಲ್ಲಿ ಬಾಗಿಲೊಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ ಶಿಲೆಯಲ್ಲವೇ ಗುಡಿಯೋ ಕಲೆಯ ಬಲೆಯೋ ಗಂಟೆಗಳ ದನಿಯಿಲ್ಲ ಜಾಗಟೆಗಳಿಲ್ಲ ಕರ್ಪೂರದಾರತಿಯ ಜ್ಯೋತಿಯಿಲ್ಲ ಭಗವಂತನಾನಂದ ರೂಪುಗೊಂಡಿಹುದಿಲ್ಲಿ ರಸಿಕತೆಯ ಕಡಲೋಕೆ ಹರಿಯುವುದಿಲ್ಲಿ ಬಾ